ಎಲ್ರಿಗೂ ನಮಸ್ಕಾರ. ಇವತ್ತು ಭಾಳ ಜನರಿಗೆ ಒಂದು ಕಾಮನ್ ಫ್ರಸ್ಟ್ರೇಷನ್ ಇದೆ. ಅದೇನಂದರೆ ನನ್ನ ಬಳಿ ಡಿಗ್ರಿ ಇದೆ, ಎಜುಕೇಷನ್ ಇದೆ, ಆದರೂ ಜಾಬ್ ಸಿಗ್ತಿಲ್ಲ ಅಂತ. ಒಬ್ಬ HR ಆಗಿರೋದ್ರಿಂದ ನಂಗೆ ಡೈಲಿ ಹೊಸ ಹೊಸ ಕ್ಯಾಂಡಿಡೇಟ್ ಜೊತೆಗೆ ಇಂಟ್ರಾಕ್ಟ್ ಆಗ್ತಾನೆ ಇರುತ್ತೆ. ಅವ್ರು ಹೇಳ್ತಾರೆ 2-3 ವರ್ಷಗಳಿಂದ ಟ್ರೈ ಮಾಡ್ತಾ ಇದೀವಿ ಮ್ಯಾಮ್, ಆದರೂ ಪ್ರಾಪರ್ ಅಪಾರ್ಚುನಿಟಿ ಸಿಗ್ತಿಲ್ಲ ಅಂತ. ನಿಜ ಹೇಳಬೇಕಂದ್ರೆ ಪ್ರಾಬ್ಲಮ್ ನಿಮ್ಮ ಡಿಗ್ರಿಯಲ್ಲಿಲ್ಲ, ಅದು ನಿಮ್ಮ ಪ್ರಿಪ್ರೇಷನಲ್ಲಿ ಮತ್ತು ಡೈರೆಕ್ಷನಲ್ಲಿದೆ ಅಂತ. ಸೊ ಕಾಲೇಜ್ಗಳೇನು ಮಾಡ್ತವೆ, ನಮಗೆ ಡಿಗ್ರಿ ಕೊಡ್ತವೆ, ಆದರೆ ಕಂಪ್ನೀಸ್ಗಳು ನಮಗೆ ಏನಂದರೆ ಎಕ್ಸ್ಪೆಕ್ಟ್ ಮಾಡೋದು ಸ್ಕಿಲ್ಸ್ ಮತ್ತು ಆಟಿಟ್ಯೂಡನ್ನು, ಪ್ಲಸ್ ನಿಮ್ಮ ಕಮ್ಯುನಿಕೇಷನ್ ಆ್ಯಂಡ್ ಕಾನ್ಫಿಡೆನ್ಸನ್ನು. ಸೊ ಜಾಬ್ ಸಿಗೋದಿಲ್ಲ ಅಂದರೆ ಸಾಮಾನ್ಯವಾಗಿ ನಾನು ನೋಡಿದ ಪ್ರಕಾರ 3-4 ರೀಸನ್ಗಳಿವೆ. ಮೊದಲೇದು ನಮ್ಮ ಸ್ಕಿಲ್ಸ್ ಗ್ಯಾಪ್. ನಾವು ಕಾಲೇಜ್ನಲ್ಲಿ ಥಿಯರಿ ಕಲ್ತಿರ್ತೀವಿ, ಸೊ ಆದರೆ ಕಂಪ್ನೀಸ್ಗಳು ಪ್ರಾಕ್ಟಿಕಲ್ ನಾಲೆಜನ್ನು ತುಂಬ ಕೇಳ್ತವೆ. ಸೊ ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ, ಸೊ ಉದಾಹರಣೆಗೆ ಹೇಳಬೇಕಂದ್ರೆ, ನಮಗೆ ಒಬ್ಬ ಸಾಫ್ಟ್ವೇರ್ ಜಾಬ್ ಬೇಕಂತಂದರೆ ಕೋಡಿಂಗ್ ಸ್ಕಿಲ್ಸ್ ಬೇಕು. ಅಕೌಂಟ್ ಜಾಬ್ ಬೇಕಂತಂದರೆ ಏನು ಬೇಕು, ಟೂಲ್ಸ್ಗಳ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಅವ್ರಿಗೆ ಬೇಸಿಕ್ ಗೊತ್ತಿರಬೇಕು. ಸೊ ನಾಲೆಜ್ ಬೇಕು. ಮಾರ್ಕೆಟಿಂಗ್ ಬೇಕಂದ್ರೆ ಅವ್ರಿಗೆ ಒಳ್ಳೆ ಕಮ್ಯುನಿಕೇಷನ್ ಇರಬೇಕು. ಆಮೇಲೆ ಇವೆಲ್ಲ ಇಲ್ಲ ಅಂದರೆ, ಇವು ಸ್ಕಿಲ್ಸ್ ಇಲ್ಲ ಅಂದರೆ ಡಿಗ್ರಿ ಅಲೋನ್ ಹೆಲ್ಪ್ ಮಾಡೋದಿಲ್ಲ. ಸೊ ಎರಡನೇದಾಗಿ ಹೇಳಬೇಕಂದ್ರೆ ಕಮ್ಯುನಿಕೇಷನ್ ಆ್ಯಂಡ್ ಕಾನ್ಫಿಡೆನ್ಸ್. ಬಹಳ ಕ್ಯಾಂಡಿಡೇಟ್ಸ್ಗೆ ಇವತ್ತು ಸಿಕ್ಕಾಪಟ್ಟಿ ನಾಲೆಜ್ ಇದೆ ರೀ, ಆದರೆ ಇಂಟರ್ವ್ಯೂನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವ್ರ ಕಡೆಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಭಯ ಆಗ್ತಿರ್ತಾರೆ, ನರ್ವಸ್ ಆಗ್ತಿರ್ತಾರೆ. ಸಿಂಪಲ್ ಕ್ವಶನ್ಸ್ ಕೂಡ ಅವ್ರು ಏನು ಮಾಡ್ತಾರೆ, ಆನ್ಸರ್ ಕೊಡಲು ಏನು ಮಾಡ್ತಾರೆ, ಸ್ಟ್ರಗಲ್ ಮಾಡ್ತಿರ್ತಾರೆ. ಸೊ ಇಂಟರ್ವ್ಯೂಗೆ ನಿಮ್ಮ ನಾಲೆಜ್ ಗೊತ್ತಾಗಬೇಕು, ನಾಲೆಜ್ ಎದ್ದು ಕಾಣಬೇಕು. ಅದಕ್ಕೆ ಕಮ್ಯುನಿಕೇಷನ್ ತುಂಬ ಕ್ಲಾರಿಟಿಯಾಗಿರಬೇಕು. ಸೊ ಮೂರನೇದು ಹೇಳಬೇಕಂದ್ರೆ ರಾಂಗ್ ಜಾಬ್ ಸರ್ಚ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಕೆಲವರು ರ್ಯಾಂಡಮ್ ಆಗಿ ಸಿಕ್ಕೋ ಸಿಗಲ್ಲ ಅಂತ ಜಾಬ್ಸ್ ಅಪ್ಲೈ ಮಾಡ್ತಾನೆ ಇರ್ತಾರೆ. ಅದಕ್ಕೆ ರೆಸ್ಯೂಮೆ ಸ್ಟ್ರಾಂಗ್ ಆಗಿರೋದಿಲ್ಲ. ಸೊ ಅವರು ಏನಂದರೆ ಲಿಂಕ್ಡ್ಇನ್ ಪ್ರೊಫೈಲ್ ಅಪ್ಡೇಟ್ ಆಗಿರೋದಿಲ್ಲ, ನೆಟ್ವರ್ಕಿಂಗ್ ಮಾಡೋದಿಲ್ಲ. ಸೊ ಇದು ಬಿಗ್ಗೆಸ್ಟ್ ಮಿಸ್ಟೇಕ್ಸ್. ಸೊ ಜಾಬ್ ಸರ್ಚ್ ಕೂಡ ಒಂದು ಸ್ಕಿಲ್ಸ್ ರೀ. ಸೊ ಅದೇ ಥರ ಇನ್ನೊಂದು 4ನೇದು ಹೇಳ್ಬೇಕಂದ್ರೆ ಪೇಷನ್ಸ್ ಇರಲ್ಲ. ಕೆಲವರು ಏನು ಮಾಡ್ತಾರೆ, 2-3 ರಿಜೆಕ್ಷನ್ ಆದ ತಕ್ಷಣ ಗಿವ್ ಅಪ್ ಮಾಡಿಬಿಡ್ತಾರೆ. ನೋ, ದಟ್ ಈಸ್ ನಾಟ್ ಗುಡ್. ಸೊ ಆದರೆ ಸಕ್ಸಸ್ ಪಡೆಯುವಂಥ ಜನ ಡಿಫ್ರೆನ್ಸ್ ಏನು ಗೊತ್ತಾ, ಅವರು ರಿಜೆಕ್ಟ್ ಆದಮೇಲೂ ಹೇಗೆ ಇಂಪ್ರೂವ್ ಆಗಬೇಕಂತ ವಿಚಾರ ಮಾಡ್ತಾರೆ, ಮತ್ತೆ ಅವ್ರು ಟ್ರೈ ಮಾಡ್ತಾನೆ ಇರ್ತಾರೆ. ಸೊ ಒಂದು ಇಂಪಾರ್ಟೆಂಟ್ ಸತ್ಯನ ಹೇಳೋಕ್ಕೆ ಇಷ್ಟಪಡ್ತೀನಿ, ಡಿಗ್ರಿ ನಿಮಗೆ ಜಾಬ್ ಕೊಡೋದಿಲ್ಲ, ಸ್ಕಿಲ್ಸ್ ನಿಮಗೆ ಜಾಬ್ ಕೊಡುತ್ತೆ. ಸೊ ಇನ್ನೊಂದು ಸತ್ಯ ಹೇಳಬೇಕಂದ್ರೆ ಅಪಾರ್ಚುನಿಟೀಸ್ ಬರ್ತವೆ ಯಾವಾಗ ಅಂದರೆ ಪ್ರಿಪೇರ್ಡ್ ಆಗಿರುವಂಥ ವ್ಯಕ್ತಿಗಳಿಗೆ ಮಾತ್ರ ಅಪಾರ್ಚುನಿಟೀಸ್ ಬರ್ತವೆ. ಸೊ ನೀವು ಡೈಲಿ 1-2 ಅವರ್ಸ್ ಲರ್ನಿಂಗಲ್ಲಿ ನೀವು ಸ್ಪೆಂಡ್ ಮಾಡಬೇಕು. ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಬೇಕು, ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. 6 ಮಂತ್ಸಲ್ಲಿ ಈ ಥರ ಪ್ರಿಪೇರ್ ಆದರೆ 6 ಮಂತ್ಸಲ್ಲಿ ನಿಮ್ಮ ಕರಿಯರ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ನೆನ್ಪಿಡಿ, ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಪವರ್ಫುಲ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಡೋಂಟ್ ರನ್ ಬಿಹೈಂಡ್ ದ ಜಾಬ್ಸ್, ಬಿಕಮ್ ಕೆಪಬಲ್ ಜಾಬ್ಸ್ ವಿಲ್ ರನ್ ಬಿಹೈಂಡ್ ಯು. ಸೊ ಫ್ಯೂಚರ್ ಎಜುಕೇಷನ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ನಿಮ್ಮ ಸ್ಕಿಲ್ಸ್ ಮೇಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಸ್ವಂತ ಅನುಭವ. ಸೊ ನಿಮ್ಮ ಕರಿಯರ್ ನಿಮ್ಮ ಡಿಸಿಷನ್ ಮೇಲಿದೆ. ಸೊ ಡಿಪೆಂಡ್ ಆಗಿದೆ. ಇವತ್ತೇ ಸ್ಟಾರ್ಟ್ ಮಾಡಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಸ್ಮಾಲ್ ಸ್ಟೆಪ್ಸ್ ತೆಗೆದುಕೊಳ್ಳಿ, ಕನ್ಸಿಸ್ಟೆಂಟ್ ಆಗಿರಿ, ಸಕ್ಸಸ್ ಖಂಡಿತ ನಿಮ್ಮದಾಗಿರುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.